ಜೈಲಲ್ಲಿರೋ ಪವಿತ್ರ ಗೌಡ ಅವರಿಗೆ ಕೈಗೊಬ್ರು ಕಾಲಿಗೊಬ್ರು ಆಳಿದ್ದಾರ. ಪವಿತ್ರ ಗೌಡ ಅವರಿಗೆ ಕೈ ನೋವು ಮೈನೋವು ಬಂದಾಗ ಕೈ ಕಾಲು ಒತ್ತಿ ಮಸಾಜ್ ಮಾಡ್ತಿದ್ದಾರ. ಅಂಥದ್ದೊಂದು ಕಲ್ಪನೆ ಕೇಳಿದವರು ಅದು ಹೇಗ್ರಿ ಸಾಧ್ಯ, ಅವರು ಜೈಲಲ್ಲಿದ್ದಾರಲ್ವಾ ಅನ್ನಬಹುದೇನೋ. ಆದರೆ ಜೈಲಲ್ಲೇ ಪವಿತ್ರ ಗೌಡ ಅವರಿಗೆ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಂತೆ. ಹಾಗಂತ ಹೇಳಿರೋದು ಸಂಧ್ಯಾ ನಾಗರಾಜ್ ಅನ್ನೋ ಹೆಣ್ಣು ಮಗಳು. ಸಂಧ್ಯಾ ಅವರ ಪ್ರಕಾರ ಪವಿತ್ರ ಗೌಡ ಅವರಿಗೆ ಇಷ್ಟೆಲ್ಲ ಮಸಾಜ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಜೈಲಿನ ಸಿಬ್ಬಂದಿಯಂತೆ. ಜೈಲಿನಲ್ಲಿ ಸೆಕ್ಯೂರಿಟಿಗೆ ರಿಕ್ರೂಟ್ ಆಗಿರೋ ಸಿಬ್ಬಂದಿನೇ ಪವಿತ್ರ ಗೌಡ ಅವರ ಕೈಕಾಲು ಒತ್ತಿ ಮಸಾಜ್ ಮಾಡ್ತಿದ್ದಾರಂತೆ. ಅಷ್ಟೇ ಯಾಕೆ, ಮನೆಯಿಂದ ಬಾಕ್ಸಿನಲ್ಲಿ ಊಟ ಮಾಡಿಸ್ಕೊಂಡು ಬರ್ತಾರಂತೆ. ನನಗೆ ಜೈಲಲ್ಲಿ ಊಟ ಸೆಟ್ ಆಗ್ತಿಲ್ಲ, ಮನೆಯಿಂದ ಊಟ ತರಿಸಿಕೊಳ್ಳೋಕೆ ಅವಕಾಶ ಕೊಡಿ ಅಂತ ಪವಿತ್ರ ಗೌಡ ಅವರು ಕೋರ್ಟಿನ ಮೆಟ್ಟಿಲು ಹತ್ತಿ ಹತ್ತಿ ಸುಸ್ತಾಗ್ಬಿಟ್ಟಿದ್ದಾರೆ. ಒಂದ್ಸಲ ಲೋಯರ್ ಕೋರ್ಟಲ್ಲಿ ಪರ್ಮಿಷನ್ ಕೊಟ್ಟಿತ್ತು, ಆದರೆ ಹೈಕೋರ್ಟ್ನಲ್ಲಿ ಮನೆ ಊಟಕ್ಕೆ ಬ್ರೇಕ್ ಬಿದ್ದಿತ್ತು. ಜೈಲಲ್ಲಿ ಇರೋರು ಜೈಲಿನ ಊಟವನ್ನೇ ಮಾಡಬೇಕು ಅಂದಿತ್ತು ಹೈಕೋರ್ಟ್. ಆದರೆ ಈಗ ಇನ್ನೊಂದು ರೂಟಲ್ಲಿ ಪವಿತ್ರ ಗೌಡ ಅವರು ಜೈಲಿನ ಸಿಬ್ಬಂದಿಯಿಂದ ಮನೆ ಊಟ ತರಿಸಿಕೊಳ್ತಿದ್ದಾರೆ ಅನ್ನೋದು ಸಂಧ್ಯಾ ನಾಗರಾಜ್ ಆರೋಪ. ಇಷ್ಟಕ್ಕೂ ಈ ಸಂಧ್ಯಾ ನಾಗರಾಜ್ ಯಾರು ಅಂತ ನೋಡಿದ್ರೆ ಆಕೆಯು ಜೈಲಿನಲ್ಲಿದ್ದು ಬಂದವರು. ಪೂರ್ತಿ ಹೆಸರು ಸಂಧ್ಯಾ ಪವಿತ್ರ ನಾಗರಾಜ್. ಮೊನ್ನೆವರೆಗೆ ಅದೇ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದು ಬಂದಿರೋ ಮಾಜಿ ಖೈದಿ. ಜೈಲಿಗೆ ಹೋಗೋಕ್ಕೂ ಮೊದಲು ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದವರು ಸಂಧ್ಯಾ ಪವಿತ್ರ ನಾಗರಾಜ್. ನಲಪಾಡ್ ಅಧ್ಯಕ್ಷರಾಗಿದ್ದಾಗ ಸಂಧ್ಯಾ ಪವಿತ್ರ ನಾಗರಾಜ್ ಅವರಿಗೆ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಪೋಸ್ಟ್ ಸಿಕ್ಕಿತ್ತು. ಯೂತ್ ಕಾಂಗ್ರೆಸ್ ಲೀಡರ್ ಅಂದರೆ ಪಾರ್ಟಿಯ ಲೀಡರ್ಸ್ ಜೊತೆ ಫೋಟೋಗಳಿರ್ತವೆ, ಅವರ ಜೊತೆ ಸ್ಟೇಜ್ ಮೇಲೆ ಕಾಣಿಸಿಕೊಳ್ಳೋದು ಇರುತ್ತೆ. ಅದನ್ನೇ ಮಿಸ್ಯೂಸ್ ಮಾಡಿಕೊಂಡಿದ್ದ ಸಂಧ್ಯಾ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಹಲವಾರು ಯುವಕ ಯುವತಿಯರಿಗೆ ಚೀಟಿಂಗ್ ಮಾಡಿದ್ರಂತೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಕಾಂಗ್ರೆಸ್ ನಾಯಕರ ಜೊತೆ ಇರೋ ಫೋಟೋ ತೋರಿಸಿ ಯಾರು ಏನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೆದರಿಸ್ತಿದ್ರಂತೆ. ಕೊನೆಗೆ ಯಾದಗಿರಿಯ ಒಬ್ಬ ಹುಡುಗ 20 ಲಕ್ಷಕ್ಕೆ, ಬೆಂಗಳೂರಿನಲ್ಲಿ ಒಬ್ಬ ಹುಡುಗಿ 11 ಲಕ್ಷದ ಚೀಟಿಂಗ್ ಕೇಸ್ ಕಂಪ್ಲೇಂಟ್ ಕೊಟ್ಟಾಗ ಈ ಸಂಧ್ಯಾ ನಾಗರಾಜ್ ಅರೆಸ್ಟ್ ಆಗಿದ್ಲು. ಹಾಗೆ ಚೀಟಿಂಗ್ ಕೇಸಿನಲ್ಲಿ ಜೈಲಿಗೆ ಹೋಗಿದ್ದ ಸಂಧ್ಯಾ ಅಲ್ಲಿ ಪವಿತ್ರ ಗೌಡ ಅವರನ್ನು ನೋಡಿದ್ದಾರೆ. ಇತ್ತೀಚೆಗೆ ಬೇಲ್ ಮೇಲೆ ಆಚೆ ಬಂದಿರೋ ಸಂಧ್ಯಾ ನಾಗರಾಜ್ ಪವಿತ್ರ ಗೌಡ ಅವರಿಗೆ ಸ್ಪೆಷಲ್ ಆತಿಥ್ಯ ಸಿಗ್ತಾ ಇದೆ, ಪೊಲೀಸರೇ ಪವಿತ್ರ ಗೌಡ ಅವರ ಕೈಕಾಲು ಒತ್ತಿ ಮಸಾಜ್ ಮಾಡ್ತಾರೆ, ಮನೆಯಿಂದ ಊಟ ತಂದುಕೊಟ್ಟು ತಿನ್ನಿಸ್ತಾರೆ ಅಂತೆಲ್ಲ ಆರೋಪ ಮಾಡಿದ್ದಾರೆ. ಈ ಸುದ್ದಿ ಗೊತ್ತಾಗಿದ್ದೇ ತಡ ಪವಿತ್ರ ಗೌಡ ಕೆರಳಿದ್ದಾರೆ. ಜೈಲಲ್ಲೇ ಇರಬಹುದು, ವಿಷಯ ಗೊತ್ತಾಗುತ್ತಲ್ಲ. ಜೈಲಿನಿಂದಲೇ ಪರ್ಮಿಷನ್ ತಗೊಂಡು ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದಾರೆ. ಪವಿತ್ರ ಗೌಡ ಅವರ ಜೊತೆ ರಶ್ಮಿ ಅನ್ನೋ ಜೈಲಿನ ಭದ್ರತಾ ಸಿಬ್ಬಂದಿಯೂ ಬಂದು ದೂರು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸಂಧ್ಯಾ ಅವರ ಮೇಲೆ ಈಗ 2 ಕೇಸ್ ರಿಜಿಸ್ಟರ್ ಆಗಿದೆ. ಅಂದಹಾಗೆ ಪವಿತ್ರ ಗೌಡ ಅವರು ಜೈಲಿನಲ್ಲಿ ಆಟೋಬಯೋಗ್ರಫಿ ಬರೆತಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ರಿಜೆಕ್ಟ್ ಆಯ್ತಲ್ಲ, ಆಗಿನಿಂದಾನು ಪವಿತ್ರ ಗೌಡ ಫುಲ್ ಸೈಲೆಂಟ್ ಆಗಿದ್ದಾರಂತೆ. ಹಾಗೆ ಸೈಲೆನ್ಸ್ ಆದ ಪವಿತ್ರ ಗೌಡ ಆಟೋಬಯೋಗ್ರಫಿ ಬರೆತಿದ್ದಾರೆ ಅಂತ ಸುದ್ದಿ ಬಂದಿದೆ. ಇದನ್ನ ಜೈಲಿಗೆ ಹೋಗಿ ಬಂದ ಪವಿತ್ರ ಅವರ ಆತ್ಮೀಯ ಸ್ನೇಹಿತರು ಹೇಳಿದ್ದಾರಂತೆ. ರೇಣುಕಾ ಸ್ವಾಮಿ ಕೊಲೆ ಕೇಸಿನಲ್ಲಿ ಆರೋಪಿ ನಂಬರ್ 1 ಆಗಿ ಜೈಲು ಸೇರಿರುವ ಪವಿತ್ರ ಗೌಡ ಅವರಿಗೆ ಸದ್ಯಕ್ಕಂತೂ ಜಾಮೀನು ಇಲ್ಲ. ಮಿನಿಮಮ್ ಇನ್ನೂ 1 ವರ್ಷ ಜೈಲಲ್ಲೇ ಇರಬೇಕು. ಪವಿತ್ರ ಗೌಡ ಅವರದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು. ತಂದೆ ತಾಯಿ ಜೊತೆ ಒಬ್ಬ ತಮ್ಮ ಇದ್ದಾರೆ. ವಯಸ್ಸು ಈಗ ಒಂದು 35 ವರ್ಷ ಇರಬೇಕು. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದ ಪವಿತ್ರ ಅವರಿಗೆ ಗಂಡ ಸಂಜಯ್ ಸಿಂಗ್ ಅವರಿಂದ ಒಬ್ಬ ಮಗಳಿದ್ದಾರೆ. ಅದಾದ ಮೇಲೆ ಡಿವೋರ್ಸ್ ತಗೊಂಡ ಪವಿತ್ರ ಗೌಡ ಅವರು ಚಿತ್ರರಂಗಕ್ಕೆ ಬಂದಿದ್ದು ರಮೇಶ್ ಅರವಿಂದ್ ಅವರ ಛತ್ರಿಗಳು ಸಾರ್ ಛತ್ರಿಗಳು ಸಿನಿಮಾದ ಮೂಲಕ. ಅದಾದ ಮೇಲೆ ಆಗಮ್ಯ, ಪ್ರೀತಿ ಕಿತಾಬು, ಸಾಗುವ ದಾರಿಯಲ್ಲಿ ಸಿನಿಮಾಗಳಲ್ಲಿ ನಟಿಸಿದ್ರು. ಇವೆಲ್ಲ ಕನ್ನಡ ಸಿನಿಮಾಗಳು. ಇದರ ಮಧ್ಯೆ ತಮಿಳಿನ 54321 ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ತಮಿಳಿನ ಅಮ್ಮನ್ ಸೀರಿಯಲ್ನಲ್ಲಿ ಕೂಡ ಆಕ್ಟ್ ಮಾಡಿದ್ರು. ವಿಚಿತ್ರ ಅಂದರೆ ಪವಿತ್ರ ಗೌಡ ಅವರ ಯಾವ ಸಿನಿಮಾನೂ ಸಕ್ಸಸ್ ಆಗಲಿಲ್ಲ, ಎಲ್ಲ ಸಿನಿಮಾ ಸೀರಿಯಲ್ಲು ಅಟ್ಟರ್ ಫ್ಲಾಪ್ ಆದವು. ಇದರ ಮಧ್ಯೆ ಕನೆಕ್ಟ್ ಆದ ದರ್ಶನ್ ಅವರ ಜೊತೆ ಲೈಫ್ ಶುರುವಾಯಿತು. ಪವಿತ್ರ ಗೌಡ ಅವರು ತಾವು ಓದಿರೋ ಫ್ಯಾಷನ್ ಡಿಸೈನಿಂಗ್ನಲ್ಲಿ ಪ್ರೊಫೆಷನ್ ಕಂಟಿನ್ಯೂ ಮಾಡಿದ್ರು. ರೆಡ್ ಕಾರ್ಪೆಟ್ ಸ್ಟುಡಿಯೋ ಅನ್ನೋ ಬೂಟಿಕ್ ನಡೆಸ್ತಾ ಇದ್ದ ಪವಿತ್ರ ಗೌಡ ವಿಜಯಲಕ್ಷ್ಮಿ ಜೊತೆ ಕಿತ್ತಾಡಿಕೊಂಡು ಸುದ್ದಿಯಾದರು. ದರ್ಶನ್ ಮತ್ತು ಪವಿತ್ರ ಗೌಡ ಅವರ ರಿಲೇಶನ್ಶಿಪ್ ಗುಟ್ಟಾಗೇನೂ ಇರಲಿಲ್ಲ.
ಇದರ ಮಧ್ಯೆ ರೇಣುಕಾಸ್ವಾಮಿ ಕೆಟ್ಟ ಕೊಳಕಾಗಿ ಮೆಸೇಜ್ ಮಾಡಿ ಆತನನ್ನ ದರ್ಶನ್ ಎತ್ತಾಕೊಂಡು ಬಂದು ಹೊಡೆದು ಆತ ಪ್ರಾಣ ಬಿಟ್ಟಿದ್ದು ಆಯಿತು. ಈಗ ಪವಿತ್ರ ಗೌಡ ಜೈಲಲ್ಲಿರೋದು ಅದೇ ಕೊಲೆ ಕೇಸಿನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಪವಿತ್ರ ಗೌಡ ಅವರೇ ಆರೋಪಿ ನಂಬರ್ 1, ದರ್ಶನ್ ಆರೋಪಿ ನಂಬರ್ 2. ಅಂದ ಹಾಗೆ ಪವಿತ್ರ ಗೌಡ ಅವರಿಗೆ ಜೈಲಿನ ಸಿಬ್ಬಂದಿ ಕೈಕಾಲು ಒತ್ತಿ ಮಸಾಜ್ ಮಾಡ್ತಿದ್ದಾರೆ ಅಂತ ಯಾರೋ ಹೇಳಿದ ಕೂಡಲೇ ಯಾಕೆ ಮೀಡಿಯಾಗಳು ದೊಡ್ಡ ಸುದ್ದಿ ಮಾಡಿದ್ವು ಅಂದರೆ ಅದಕ್ಕೊಂದು ಹಿಸ್ಟ್ರಿ ಇದೆ. 2024ರಲ್ಲಿ ದರ್ಶನ್ ಜೈಲಿನಲ್ಲಿರೋ ಹುಲ್ಲು ಹಾಸಿನ ಮೇಲೆ ಕೈಯಲ್ಲಿ ಕಾಫಿ ಕಪ್, ಸಿಗರೆಟ್ ಹಿಡ್ಕೊಂಡು ಕುಂತಿದ್ದು, ಆತನ ಜೊತೆ ರೌಡಿ ಶೀಟರ್ ನಾಗಾ ಸೇರಿ ಇನ್ನೂ ಕೆಲವರು ಹರಟೆ ಹೊಡಿತಾ ಇದ್ದ ಫೋಟೋ ಬಂದಿತ್ತು, ವೈರಲ್ ಆಯಿತು. ಅಷ್ಟೇ ಯಾಕೆ, ಜೈಲಿನಲ್ಲಿದ್ದ ದರ್ಶನ್ ಅಲ್ಲಿಂದಾನೆ ತಮಗೆ ಬೇಕಾದವರ ಜೊತೆ ಮಾತಾಡ್ತಾ ಇದ್ದ ದಾಖಲೆ ಕೂಡ ಆಚೆ ಬಂದಿತ್ತು. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದೇ ಈ ಕಾರಣಕ್ಕೆ. ಈಗ ದರ್ಶನ್ ಅವರ ಸೋ ಕಾಲ್ಡ್ ಗೆಳತಿ, ಕೊಲೆ ಕೇಸಿನಲ್ಲೂ ಆಪ್ತ ಸಂಗಾತಿಯಾಗಿರೋ ಪವಿತ್ರ ಗೌಡ ಅವರ ಮೇಲೆ ಇದೇ ರೀತಿಯ ರಾಜಾತಿಥ್ಯ ದೂರು ಕೇಳಿಬಂದಿದೆ. ಆದರೆ ಅದಕ್ಕೆ ಸಾಕ್ಷಿಗಳಿಲ್ಲ, ಫೋಟೋ ಇಲ್ಲ, ವಿಡಿಯೋ ಇಲ್ಲ. ಜಸ್ಟ್ ಚೀಟಿಂಗ್ ಕೇಸಿನಲ್ಲಿ ಜೈಲಿಗೆ ಹೋಗಿ ಬಂದ ಸಂಧ್ಯಾ ನಾಗರಾಜ್ ಅನ್ನೋರ ಆರೋಪ ಮಾತ್ರ ಇದೆ. ಹೀಗಾಗಿನೇ ಜೈಲಿನವರು ಹಾಗೂ ಪವಿತ್ರ ಗೌಡ ಇಬ್ಬರೂ ಕೇಸ್ ಹಾಕಿದ್ದಾರೆ. ದರ್ಶನ್ ರಾಜಾತಿಥ್ಯ ಕೇಸಿನಲ್ಲಿ ಒಟ್ಟು 9 ಜನ ಜೈಲಿನ ಸಿಬ್ಬಂದಿ ಸಸ್ಪೆಂಡ್ ಆಗಿದ್ರು. ಸುಪ್ರೀಂ ಕೋರ್ಟ್ ಕೂಡ ಸೀರಿಯಸ್ ಆಗಿ ತಗೊಂಡಿತ್ತು. ಹೀಗಾಗಿನೇ ಸಂಧ್ಯಾ ನಾಗರಾಜ್ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೈಲಿನ ಸಿಬ್ಬಂದಿ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಏನೋ ಇರಬೇಕು ಕಣ್ರಿ ಅಂತಾರೆ. ಇದೆಲ್ಲದರ ಮಧ್ಯೆ ಪವಿತ್ರ ಗೌಡ ಅವರಿಗೆ ಜೈಲಿನ ಸಿಬ್ಬಂದಿ ರಾಜಾತಿಥ್ಯ ಕೊಡ್ತಾ ಇರೋದು ನಿಜಾನಾ ಅಂದ್ರೆ ಸಾಕ್ಷಿ ಇಲ್ಲ, ಹಾಗಾಗಿ ಸುಳ್ಳು ಅಂತ ಹೇಳಬಹುದು.